ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಮುಂಬೈ ಸೀರೀಸ್ ಅಂತ ಹೇಳ್ಬಿಟ್ಟು ಒಂದು 3-4 ವೀಡಿಯೋಸ್ ಹಾಕಿದ್ದೆ. ಸೊ ಇದರ ಕಂಟಿನ್ಯೂಯೇಷನ್ ವೀಡಿಯೋ. ಸೊ ನಾನು ನನ್ನ ಆಫೀಸ್ ವರ್ಕೆಲ್ಲ ಮುಗಿಸ್ಬಿಟ್ಟು ಮುಂಬೈಲಿ ಒಂದು 2-3 ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಜೂಹು ಬೀಚಿಗೆ ಬಂದಿದೆ. ಸೊ ನಾನು ಸಾಯಂಕಾಲ ಬಂದಿದ್ದು ಜೂಹು ಬೀಚ್ಗೆ, ನನ್ನ ಫ್ಯಾಮಿಲಿ ಜೊತೆ ಬಂದಿದೆ. ಸೊ ಜೂಹು ಬೀಚ್ ಮುಂಚೆಗಿಂತ ಇವಾಗ ಸ್ವಲ್ಪ ಕ್ಲೀನ್ ಆಗಿದೆ ಆ್ಯಂಡ್ ಕ್ರೌಡ್ ಮಾತ್ರ ತುಂಬಾ ಇದೆ. ಎಷ್ಟು ಜನ ಅಂದರೆ ಸನ್ಸೆಟ್ ಮಾತ್ರ ಸಕ್ಕತ್ತಾಗಿತ್ತು. ಬೀಚಲ್ಲಿ ಕುತ್ಕೊಂಡು ಆ ಸನ್ಸೆಟ್ ಇಲ್ಲ ಸನ್ರೈಸ್ ಎಂಜಾಯ್ ಮಾಡೋದೇ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ತುಂಬಾ ಜನ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ನೀವೇನಾದರೂ ತಿನ್ನಬೇಕಂದ್ರೆ ಎಲ್ಲನೂ ಕಾಸ್ಟ್ಲಿ. ಒಂದು ಟೀನೇ 30 ರೂಪಾಯಿ, ಅದು ಚಿಕ್ಕ ಗ್ಲಾಸು. ಏನು ಕೇಳಿದ್ರೇನು ಡಬಲ್ ದ ಪ್ರೈಸ್ ಹೇಳ್ತಾರೆ. 10 ರೂಪಾಯಿ ಇರೋದು 30 ರೂಪಾಯಿ ಹೇಳ್ತಾರೆ, ಇಲ್ಲ 20 ರೂಪಾಯಿ ಹೇಳ್ತಾರೆ, ಆ ಥರ. ಸೊ ಇಲ್ಲಿ ಏನೂ ಅಷ್ಟು ತೊಗೊಳಕ್ಕಾಗಲ್ಲ. ಒಂದು ಕಾರ್ನೇ 50 ರೂಪೀಸ್ ಹೇಳ್ತಾರೆ. ಬೇರೆ ಕಡೆ ಎಲ್ಲ 20 ರೂಪೀಸ್ 30 ರೂಪೀಸ್ ಇರುತ್ತೆ. ಬೀಚ್ನ ಈವ್ನಿಂಗ್ ಫುಲ್ ಎಂಜಾಯ್ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ ಮರೀನ್ ಡ್ರೈವ್ಗೆ ಹೋದ್ವಿ. ಮರೀನ್ ಡ್ರೈವ್ ಅಂತೂ ಇನ್ನೂ ಒಂದು ಒಳ್ಳೆ ಪ್ಲೇಸ್ ಮುಂಬೈಯಲ್ಲಿ. ಮರೀನ್ ಡ್ರೈವ್ ಹತ್ರ ನೀವು ಯಾವಾಗ ಹೋದ್ರೂ ಕ್ರೌಡ್ ಇದ್ದೇ ಇರುತ್ತೆ, ಅಂದರೆ ಜನ ಇರ್ತಾರೆ. ನೀವು ಮಿಡ್ ನೈಟ್ ಹೋದ್ರೂ ತುಂಬ ಜನ ಇರ್ತಾರೆ. ಅಂದರೆ ತುಂಬ ಜನ ನೈಟೆಲ್ಲ ಇಲ್ಲೇ ಕಳೀತಾರೆ. ವೀಕೆಂಡ್ಸಲ್ಲಿ ಈ ಥರ ರಜಾ ಇರುವಾಗ ಮರೀನ್ ಡ್ರೈವಲ್ಲಿ ಕುತ್ಕೊಂಡು ಬೆಳಗ್ಗೆ ಎದ್ಬಿಟ್ಟು ಹೋಗ್ತಾರೆ. ಸೊ ಅಷ್ಟು ಪೀಸ್ಫುಲ್ಲಾಗಿರುತ್ತೆ ಇಲ್ಲಿ. ಮತ್ತು ಇಲ್ಲಿ ನೀವು ನೋಡ್ಬೋದು, ಈ ಥರ ಕಲ್ಲನ್ನ ತುಂಬ ಲಾಂಗೆಸ್ಟ್ ಡಿಸ್ಟೆನ್ಸ್ವರೆಗೂ ಹಾಕಿದ್ದಾರೆ. ಎಂತಕ್ಕಂದರೆ ಆ ವೇವ್ಸಿಂದ ಸಿಟಿಗೇನು ನೀರು ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ಮರೀನ್ ಡ್ರೈವ್ ಅಂತೂ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಮುಂಬೈಗೆ ಹೋದರೆ ಮರೀನ್ ಡ್ರೈವ್ನ ವಿಸಿಟ್ ಮಾಡೋದು ಮರಿಬೇಡಿ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಗೇಟ್ ವೇ ಆಫ್ ಇಂಡಿಯಾ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಗೇಟ್ ವೇ ಆಫ್ ಇಂಡಿಯಾ ಹತ್ರನೇ ತಾಜ್ ಹೋಟೆಲೆಲ್ಲ ಇದೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಕೊಲಾಬಾ ಕಾಸ್ವೇ ಇದೆಯಲ್ಲ, ಅಲ್ಲಿ ತುಂಬಾ ಶಾಪಿಂಗ್ ಇದೆ. ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ತುಂಬ ಥಿಂಗ್ಸ್ ತೊಗೊಂಡೆ, ಬಟ್ ನಾನೇನು ತೋರ್ಸೋಕ್ಕಾಗಲ್ಲ. ಎಂತಕ್ಕಂದರೆ ಅಲ್ಲಿ ನಾನೇನು ವೀಡಿಯೋ ತೊಗೊಂಡಿಲ್ಲ, ತುಂಬ ಬಿಸಿಲಿತ್ತು. ಆ ಬಿಸಿಲು ಹೀಟಿಗೆ ನಾನು ಮೊಬೈಲೇ ಆಚೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ತಲೆನೋವು ಬೇರೆ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ನಾನು ಅಲ್ಲೇನೂ ವೀಡಿಯೋಸ್ ತೆಗೆದಿಲ್ಲ. ನೆಕ್ಸ್ಟು ನಾನು ಇಲ್ಲೊಂದು ಫುಡ್ ತೋರಿಸಿದ್ನಲ್ಲ, ಅದು ಬಂದುಬಿಟ್ಟು ಮುಂಬೈದು ಫೇಮಸ್ ಫುಡ್ ಚೈನೀಸ್ ವೇಲ್ ಅಂತ. ನಾನು 5 ಇಯರ್ಸ್ ಬ್ಯಾಕ್ ಹಿಂದೆ ತಿಂದಿದ್ದೆ, ಸಖತ್ತಾಗಿತ್ತು. ಸೊ ಅದನ್ನು ನೆನ್ಪಿಡ್ಕೊಂಡು ಹುಡ್ಕೊಂಡು ಹೋಗಿ ತಿಂದಿದ್ದೀನಿ. ನನಗೆ ಚೈನೀಸ್ ವೇಲ್ ತುಂಬ ಇಷ್ಟ. ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅದು. ಸೊ ನಾವು 1.5 ಡೇ ಮುಂಬೈಯಲ್ಲಿ ಸ್ಪೆಂಡ್ ಮಾಡಿದ್ವಿ, ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅದಾದಮೇಲೆ ನಾವು ವಾಪಸ್ ಏರ್ಪೋರ್ಟಿಗೆ ಬಂದುಬಿಟ್ಟು ಅಲ್ಲಿಂದ ಅದಾನಿ ಲಾಂಜಿಗೆ ಬಂದ್ವಿ. ಅದಾನಿ ಲಾಂಜಲ್ಲಿ ಏನಂದರೆ 2 ರೂಪೀಸ್ ಬಫೆ. ಈ ಬಫೆಗೆ ನಾವು ಜಸ್ಟ್ 2 ರೂಪೀಸ್ ಕೊಟ್ವಿ. ಸೊ ಬಫೆಯಲ್ಲಿ ಏನೇನಿದೆ ಅಂದರೆ ಈ ಕಾಫಿ ಟೀ ಎಲ್ಲ ಇದೆ. ಕಾಫಿ ಟೀ ಎಲ್ಲ ಸಕ್ಕತ್ತಾಗಿತ್ತು ಇಲ್ಲಿ. ಆ್ಯಂಡ್ ಅದಾದಮೇಲೆ ಈ ಥರ ಬಫೆಯಲ್ಲಿ ಇಟ್ಟಿರ್ತಾರೆ. ಸ್ವೀಟ್ ಇಟ್ಟಿದ್ರು, ಇದೇನೋ ಮಾವಾ ಬರ್ಫಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಫ್ರೂಟ್ಸು ಅಷ್ಟೇ, ವಾಟರ್ಮೆಲನ್ನು, ಬನಾನಾ ಎಲ್ಲನೂ ಇಟ್ಟಿದ್ರು. ಸೊ ನಾವು ಎಷ್ಟು ಬೇಕಾದರೂ ತಿನ್ಬೋದು. ಮತ್ತು ಇಲ್ಲಿ ಸ್ಯಾಂಡ್ವಿಚ್ ಮತ್ತು ಸ್ಯಾಲೆಡ್ಸು, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಬ್ರಿಗೂ ಎರಡೆರಡು ಇಟ್ಟಿದ್ದಾರೆ. ಮತ್ತು ಇಲ್ಲಿ ಪೀತಾ ಬ್ರೆಡ್ ಅಂತಾರಲ್ಲ, ಅದೆಲ್ಲ ಇಟ್ಟಿದ್ದಾರೆ. ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಂತರ ಇಲ್ಲಿ ಇನ್ನೊಂದೇನೋ ಸ್ಯಾಂಡ್ವಿಚ್ ಥರ ಇಟ್ಟಿದ್ದಾರೆ. ಸೊ ಎಗ್ ಸ್ಯಾಂಡ್ವಿಚ್ ಮತ್ತು ವೆಜಿಟೇಬಲ್ ಸ್ಯಾಂಡ್ವಿಚ್ ಮತ್ತು ಇದೆಲ್ಲ ಸ್ಯಾಲೆಡ್ಸು, ಯೋಗರ್ಟ್, ಚಟ್ನಿ ಅದೆಲ್ಲ ಇಟ್ಟಿದ್ದಾರೆ. ಮತ್ತು ನಾವೇ ಏನಾದರೂ ಸ್ಯಾಲೆಡ್ ಮಾಡ್ಕೊಬೇಕಂದ್ರೆ ಎಲ್ಲ ಸ್ಪ್ರೌಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಎಲ್ಲನೂ ಇಟ್ಟಿದ್ದಾರೆ. ಆಮೇಲೆ ಜಾಮ್, ಕೆಚಪ್, ಬಟರ್, ಇದು ಸಾಲ್ಟು ಮತ್ತು ಪೆಪ್ಪರು. ಸೊ ನಮಗೇನಾದ್ರು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೇಕಂದ್ರೆ ನಾವು ಇದನ್ನ ಹಾಕ್ಕೊಂಡು ಆ್ಯಡ್ ಮಾಡ್ಕೊಬೋದು. ಮಸ್ಟರ್ಡ್ ಸಾಸ್ ಕೂಡ ಇದೆ ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ ವೆಜ್ ಬಿರಿಯಾನಿ ಇಟ್ಟಿದ್ರು, ಚಿಕನ್ ಬಿರಿಯಾನಿ ಇಟ್ಟಿರಲಿಲ್ಲ, ವೆಜ್ ಬಿರಿಯಾನಿ ಮತ್ತು ಪಾಸ್ತಾ ಕೂಡ ಚೆನ್ನಾಗಿತ್ತು. ಸೊ ಮ್ಯಾಕ್ರೋನಿ ಮತ್ತು ಪೆನ್ನೆ ಪಾಸ್ತಾ ಎರಡೂ ಇಟ್ಟಿದ್ರು. ಮತ್ತು ಇದು ಫ್ರೈಡ್ ರೈಸ್. ಅದಾದಮೇಲೆ ಇಲ್ಲಿ ವೆಜಿಟೇಬಲ್ ಗ್ರೇವೀಸ್ ಇದೆ ಆ್ಯಂಡ್ ರೈಸ್ ಇದೆ. ಮತ್ತು ರೋಟಿ ಇಟ್ಟಿದ್ದಾರೆ, ತಂದೂರಿ ರೋಟಿ. ಆಮೇಲೆ ಪಿಕಲ್ಸು, ರೋಟಿಗೆ ಪನ್ನೀರು ಮತ್ತು ಚಿಕನ್ದು ಗ್ರೇವಿ ಎಲ್ಲ ಇಟ್ಟಿದ್ರು. ಚಿಕನ್ ಗ್ರೇವಿ ಮಾತ್ರ ಆಸಮ್ ಆಗಿತ್ತು. ಸೊ ವೈಟ್ ರೈಸ್ 2-3 ಥರ ಇದೆ. ಸೊ ಇಲ್ಲಿ ಜೈನ್ ಕೌಂಟರ್ ಕೂಡ ಇದೆ, ಜೈನ್ ಫುಡ್ಸ್ ಅವೈಲೇಬಲ್ ಇದೆ. ಮತ್ತು ಇದು ಸ್ವೀಟು, ಪಾಪಡ್, ಆಮೇಲೆ ಬಿರಿಯಾನಿ ನಾನು ಹೇಳ್ದಂಗೆ. ಆ್ಯಂಡ್ ಅವಾಗೇ ತೋರಿಸಿದ ಲೆಮನ್ ರೈಸ್ ಅನಿಸುತ್ತೆ. ಆ್ಯಂಡ್ ಈ ಚಿಕನ್ ಮಾತ್ರ ಅಮೇಝಿಂಗ್ ಆಗಿತ್ತು. ಸೊ ನೀವೇನಾದರೂ
ಮುಂಬೈಗೆ ಬಂದರೆ ಈ ಅದಾನಿ ಲಾಂಚ್ನ ವಿಸಿಟ್ ಮಾಡಿ 2 ರೂಪೀಸಲ್ಲಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಕ್ರೆಡಿಟ್ ಕಾರ್ಡ್ ಈ ಥರ ಲಾಂಚ್ ಆ್ಯಕ್ಸೆಸ್ ಫ್ರೀಯಾಗಿ ಕೊಡೋದಿದ್ರೆ ಆ ಕಾರ್ಡಿಂದ ನೀವು ಬರ್ಬೋದು. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ಹಂಗೆ ಮುಂಬೈ ಏರ್ಪೋರ್ಟ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಆ್ಯಂಡ್ ಮುಂಬೈ ಏರ್ಪೋರ್ಟಲ್ಲೂ ಈ ಶಾಪ್ ನೋಡಿದೆ. ಈ ಶಾಪ್ ಅದೇ ನಾನು ಫಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಈ ಥರ ಆ್ಯಂಟಿಕ್ ಪೀಸ್ದು ಶಾಪ್. ಸೊ ಅದೇ ಥರ ಇಲ್ಲೂ ಒಂದಿತ್ತು. ಇಲ್ಲೂ ಅಷ್ಟೇ ಪ್ರೈಸ್ ಕೇಳೋಕ್ಕಾಗಲ್ಲ, ತುಂಬ ಕಾಸ್ಟ್ಲಿ. ಇಲ್ಲಿ ನಾವು ಏನೂ ತೊಗೊಳಕ್ಕೆ ಆಗಲ್ಲ ಅನಿಸುತ್ತೆ. ಬಿಕಾಸ್ ನಾನು ಏನೋ ಒಂದು ಹೊರಗಡೆ 100 ರೂಪೀಸಿಗೆ ನೋಡಿದ್ರೆ ಇಲ್ಲಿ 500 300 ಆ ಥರ ಇದೆ. ಸೊ ಇದೆಲ್ಲ ನಮ್ಮ ಬಜೆಟಲ್ಲಿ ಇಲ್ಲ. ಸೊ ಸುಮ್ಮನೆ ಹಂಗೆ ಒಂದು ವಿಂಡೋ ಶಾಪಿಂಗ್ ಥರ ನೋಡಿಕೊಂಡು ಆಮೇಲೆ ನೆಕ್ಸ್ಟು ನಮ್ಮ ಫ್ಲೈಟ್ ಬೋರ್ಡಿಂಗ್ ಟೈಮ್ ಆಯಿತು. ಸೊ ಹಾಗೆ ನಾವು ಹತ್ಕೊಂಡು ಇದು ಫ್ಲೈಟ್ಗೆ ಹತ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಪ್ಲೇಸಸ್ ಇದೆ. ಬಟ್ ನಮಗೆ ಟೈಮ್ ಸಾಕಾಗಿಲ್ಲ, ಅದರಿಂದ ನಾವೆಲ್ಲೂ ಹೋಗೋಕ್ಕಾಗಿಲ್ಲ. ಜಸ್ಟ್ 1.5 ಡೇ ಇದ್ದಿದ್ದು ಅಷ್ಟೇ. ನಾನು ತುಂಬ ಶಾಪಿಂಗ್ ಎಲ್ಲ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದೇನೂ ಆಗೇ ಇಲ್ಲ. ಮತ್ತು ಇದು ಜೂಹು ಬೀಚಿಂದ ಕಾಣಿಸ್ತಿದ್ದಿದ್ದು ವ್ಯೂ ಸಕ್ಕತ್ತಾಗಿದೆ ಅದು ಕೂಡ. ಆ್ಯಂಡ್ ಫ್ಲೈಟಲ್ಲಿ ನಾನೊಂದು ಚಿಕನ್ ಸ್ಯಾಂಡ್ವಿಚ್ ಮತ್ತು ಕಪ್ ನೂಡಲ್ಸ್ ತೊಗೊಂಡೆ. ಇದು ಕಪ್ ನೂಡಲ್ಸ್ ಬಂದ್ಬಿಟ್ಟು ಅದೇ 3 ಮಿನಿಟ್ಸಲ್ಲಿ ಅವರೇ ಹಾಟ್ ವಾಟರ್ ಹಾಕ್ಕೊಡ್ತಾರೆ. ಸೊ 3 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ಅದು ಹೆಂಗಿದೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೆ ನಾನು. ಆ್ಯಕ್ಚುಲಿ ಚೆನ್ನಾಗಿದೆ. ಇದರಲ್ಲಿ ಫುಲ್ ಸ್ಪೈಸಿ ಚಿಲ್ಲೀಸ್ ಹಾಕಿರ್ತಾರೆ, ತುಂಬ ಖಾರವಾಗಿರುತ್ತೆ. ಇದ್ರ ಪ್ರೈಸೇ 300 ರೂಪಾಯಿ ಅನಿಸುತ್ತೆ, 300 ರೂಪಾಯಿ ಚಿಲ್ಲರೆ. ಸೊ ಇದು ಕೂಡ ತಿಂದ್ಕೊಂಡು ಹಾಗೆ ಆ ಫ್ಲೈಟಲ್ಲಿರೋ ವ್ಯೂನ ಎಂಜಾಯ್ ಮಾಡಿಕೊಂಡು ಬಂದ್ವಿ ನಾವು. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಸೊ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ನಾವು ಅಲ್ಲಿಂದ ಕ್ಯಾಬ್ ಮಾಡಿಕೊಂಡು ನಮ್ಮ ಮನೆಗೆ ನಾವು ವಾಪಸ್ ಹೋದ್ವಿ. ಸೊ ಫುಲ್ ವೀಡಿಯೋ ತೆಗಿಯೋಕ್ಕಾಗಿಲ್ಲ ನನಗೆ, ಬಿಕಾಸ್ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿದೆ ನಾನು ಕೂಡ. ಸೊ ಬೆಂಗಳೂರು ನಮ್ಮೂರು ಬಂದ್ರೇ ನಮಗೊಂಥರ ಖುಷಿ. ಸೊ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ.